morning, students. Please sit down. Thank you, ma'am. Okay, all are fine? Yes, ma'am. ಯುವಿ ಕ್ಲಾಸಸ್ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ತನ್ನ ಮುಂದೆ ಜೀವನದಲ್ಲಿ ಏನು ಮಾಡಬೇಕು ಅಂತ ತುಂಬ ಯೂಸ್ಫುಲ್ ಆಗುತ್ತೆ. ಕೆಲವರಿಗೆ ನಾವು ಮುಂದೆ ಏನು ಮಾಡಬೇಕು ಅನ್ನೋ ಫ್ಯೂಚರಲ್ಲಿ ಒಂದು ಗೋಲೇ ಸೆಟ್ ಮಾಡ್ಕೊಂಡಿರೋದಿಲ್ಲ. ಆಗಲೇ ಈ ಯುವಿ ಕ್ಲಾಸಸ್ಸಿಂದ ನಾವು ಮುಂದೆ ಯಾವ ಸೆಕ್ಟರ್ಗೆ ಹೋಗಬೇಕು, BFSS ಸೆಕ್ಟರ್ಗೆ ಹೋಗಬೇಕಾ, ಹೆಲ್ತ್ ಸೆಕ್ಟರ್ಗೆ ಹೋಗಬೇಕಾ, ಆರ್ಮಿ ಸೆಕ್ಟರ್ಗೆ ಹೋಗಬೇಕಾ, ಯಾವ ಸೆಕ್ಟರ್ಗೆ ಹೋಗಬೇಕು ಅಂತ ಇದು ಸರಿಯಾಗಿರೋ ಡೈರೆಕ್ಷನ್ ತೋರಿಸುತ್ತೆ. ಇವಾಗ ಈ ಕರಿಯರ್ ಗೈಡೆನ್ಸ್ ಬಂದಿರೋದ್ರಿಂದ ನಮ್ಮ ಮಕ್ಕಳಿಗೆ ತುಂಬ ಹೆಲ್ಪ್ ಆಗಿದೆ. ಏನು ಮಕ್ಕಳಿಗೆ ಕೆಲವೊಂದು ಮಕ್ಕಳಿಗೆ ಗೋಲೇ ಇರೋಂಗಿಲ್ಲ. ಆ ಮಕ್ಕಳಿಗೆ ಗೋಲ್ ಇರದೇ ಇರ್ತಕ್ಕಂಥ ಮಕ್ಕಳನ್ನ ನಾವು ಟೀಚ್ ಮಾಡಿ ಒಂದು ಗೋಲ್ ಕಟ್ಕೊಳ್ಳೋಕ್ಕೆ ಇದು ಅವಕಾಶವಾಗಿದೆ. ಯುನೈಟೆಡ್ ಎಫರ್ಟ್ಸಿಂದ ಕೊಟ್ಟಿರುವಂತಹ ಕೆರಿಯರ್ ಗೈಡೆನ್ಸ್ ಕ್ಲಾಸಸ್ಸಲ್ಲಿ ನಾನು 10th ಸ್ಟ್ಯಾಂಡರ್ಡ್ಗೆ ಈಗ ಕೆರಿಯರ್ ಗೈಡೆನ್ಸ್ ಕ್ಲಾಸಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಬರುವಂತಹ ಕ್ವಶನರ್ಸಿಂದ ಮಕ್ಕಳು ಇವನ್ ಕೆಲವ್ರಿಗೆ ಡಾಕ್ಟ್ರ್ ಆಗಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಡಾಕ್ಟ್ರ್ ಆಗಿ ಅಲ್ಲಿ ಕೆಲಸ ನಿಭಾಯಿಸುವಷ್ಟು ಸ್ಟ್ರೆಂತ್ ಅವರಲ್ಲಿ ಇರೋದಿಲ್ಲ. ಸೊ ಅಲ್ಲಿ ಬರೀ ಓದೋದೊಂದೇ ಅಲ್ಲ, ಪ್ರಾಕ್ಟಿಕಲ್ ಆಗಿ ಹೋದಾಗ ಅದನ್ನು ಫೇಸ್ ಮಾಡುವಂತಹ ಕೆಪಾಸಿಟಿನೂ ಸಹ ಬೇಕು. ಸೊ ಈ ಥರ ಸ್ಟ್ರೆಂತ್ ಮತ್ತು ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಿರುವಂತೆ ಮೈ ಫ್ಯೂಚರ್ ಮತ್ತು ಮೈ ಪ್ಲಾನ್ಸಲ್ಲಿ ತುಂಬ ಕ್ವಶನರ್ಸ್ ಇರೋದ್ರಿಂದ ಮಕ್ಕಳು ತಾವೇ ಸೆಲ್ಫ್ ಅನಲೈಸ್ ಮಾಡ್ಕೊಳ್ತಾರೆ. ಸೊ ನನಗೆ ಏನು ಇದು ಕರೆಕ್ಟ್, ನಾನು ಡಾಕ್ಟ್ರ್ ಅಂತ ಚೂಸ್ ಮಾಡ್ಕೊಳ್ತಾ ಇದ್ದೀನಿ, ಬಟ್ ನಾನು ಬಯಾಲಜಿಯಲ್ಲಿ ಚೆನ್ನಾಗಿದ್ದೀನಾ, ಒಂದು ಆಪ್ರೇಷನ್ ಮಾಡೋ ಸ್ಥಿತಿಯಲ್ಲಿ ನಾನಿದ್ದೀನಾ, ನನಗೇನು ಅಲ್ಲಿ ಫಿಯರ್ ಆಗೋದಿಲ್ವಾ, ನಾನು ಅದನ್ನು ಕರೆಕ್ಟಾಗಿ ಸಕ್ಸಸ್ಫುಲ್ಲಾಗಿ ನನ್ನ ಒಂದು ಪ್ರೊಫೆಷನನ್ನು ನಿಭಾಯಿಸ್ತೀನಾ, ಇದೆಲ್ಲ ಕಾನ್ಫಿಡೆನ್ಸು ಅವ್ರಿಗೆ ಗೊತ್ತಾಗುತ್ತೆ. ಸೊ ಆವಾಗ ಅವ್ರಿಗೆ ಇನಿಷಿಯಲ್ ಸ್ಟೇಜಸಲ್ಲೇ ಆ ಎಲ್ಲ ಕ್ವಶನರ್ಸನ್ನು ಗಮನಿಸಿದಾಗ ನನಗೇನೋ MBBS ಇಂಟ್ರೆಸ್ಟ್ ಇದೆ, ಬಟ್ ಇದನ್ನು ನಾನು ಇಷ್ಟೆಲ್ಲ ಮಾಡಬೇಕಾಗಿರೋದ್ರಿಂದ ಅದರಲ್ಲಿ ನಾನು ಸಕ್ಸಸ್ ಆಗ್ತೀನೋ ಇಲ್ವೋ, ಯಾಕೆ ನಾನು ಫಿಸಿಕ್ಸಲ್ಲಿ ಚೆನ್ನಾಗಿದ್ದೀನಲ್ಲ, ನಾನು ಯಾಕೆ ಮ್ಯಾಥ್ಸಲ್ಲಿ ಚೆನ್ನಾಗಿದ್ದೀನಲ್ಲ, ಇಂಜಿನಿಯರಿಂಗ್ ಯಾಕೆ ಹೋಗಬಾರ್ದು ಅಂತ ಡ್ಯುಯಲ್ ಐಡಿಯಾನೂ ಸಹ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಇವಾಗ ಏನಾಗಿದೆ ಅಂದರೆ ನಮ್ಮಲ್ಲಿ ಬರ್ತಕ್ಕಂಥ ಮಕ್ಕಳು ಬಡತನದಿಂದ ಬರ್ತಕ್ಕಂಥ ಮಕ್ಕಳು. ಸೊ ಅವ್ರಿಗೆ ಏನಾಗಿರುತ್ತೆ ಅಂದರೆ ಎಜುಕೇಷನ್ ಬರೀ ಎಜುಕೇಷನ್ ಅಷ್ಟೇ, ಶಾಲೆ ಕಲಿಬೇಕು, ಮಾರ್ಕ್ಸ್ ತೊಗೋಬೇಕು, ನನ್ನ ಮಗಳು ಚೆನ್ನಾಗಿ ಓದೋದು ಅಷ್ಟೇ ನೋಡ್ತಾ ಇರ್ತಾರೆ. ಬಟ್ ಆ ಮಗುವಿಗೆ ನೀನು DC ಆಗಬೇಕು, ನೀನು AC ಆಗಬೇಕು ಅಂತಕ್ಕಂಥ ಯಾರು ಬಡತನದಿಂದ ಬಂದಿರತಕ್ಕಂಥ ಪೇರೆಂಟ್ಸು ಆ ಮಕ್ಕಳಿಗೆ ಮಾಹಿತಿಯನ್ನು ಮೂಡಿಸಲ್ಲ. ಅದು ಆ ಮಕ್ಕಳಿಗೆ ಮಾಹಿತಿ ಮುಟ್ಟಬೇಕಾದ್ರೆ ಯುನೈಟೆಡ್ ಎಫರ್ಟ್ಸ್ನಿಂದ ಸಾಧ್ಯ ಆಗಿದೆ. ಮುಂದೆ ನನ್ನ ಗೋಲ್ ಇದ್ದಿದ್ದು ನನ್ನ ಸ್ಟ್ರೆಂತ್ಗೂ ಮತ್ತು ಇಂಟ್ರೆಸ್ಟ್ಗೂ ಮ್ಯಾಚ್ ಆಗ್ತಾ ಇರಲಿಲ್ಲ. ಈ UV ಕ್ಲಾಸಸ್ ಬಂದ ಮೇಲೆ ನನ್ನ ಸ್ಟ್ರೆಂತ್ ಏನು ಮತ್ತು ನನ್ನ ಇಂಟ್ರೆಸ್ಟ್ ಏನು ಎರಡೂ ಮ್ಯಾಚ್ ಆಯಿತು. ಆವಾಗ ನನಗೆ ಅರ್ಥ ಆಯಿತು ನಾನು ಇದೇ ಫೀಲ್ಡಲ್ಲಿ ಹೋಗಿದ್ರೆ ಚೆನ್ನಾಗಿರುತ್ತೆ ಅಂತ. ಹೇಳಬೇಕು ಅಂತಂದರೆ ಇಂಡಿಯನ್ ಆರ್ಮಡ್ ಫೋರ್ಸಸಲ್ಲಿ ವುಮೆನ್ಸ್ದು ರೋಲೇ ಇಲ್ಲ ಅಂತ ಅಂದ್ಕೊಂಡಿದ್ದಂತಹ ಮಕ್ಕಳು ಇವತ್ತು ಆ ಥರ ಸೆಕ್ಟರ್ಸ್ನೆಲ್ಲ ಕಲ್ತ್ಕೊಂಡು ನಾವು ಸಹ ಇಂಡಿಯನ್ ಆರ್ಮಿಯಲ್ಲಿ ಸರ್ವಿಸ್ನ ಮಾಡಬೇಕು, ಎಲ್ಲ ಫೀಲ್ಡಲ್ಲೂ ಸಹ ಹೆಣ್ಮಕ್ಳು ಗಂಡು ಮಕ್ಕಳಿಗಿಂತ ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ತುಂಬ ಚೇಂಜಸನ್ನು ಕಂಡುಕೊಂಡಿದ್ದಾರೆ. Anahata United Efforts of Christian Gate, thanks. All the best.